ಕೆಪಾಸಿಟಿನ ನಾವು ಗಮನಿಸಿದಾಗ ನಾನು ಯಾರು, ಹೂ ಆಮ್ ಐ? ನಾನು ಪರಮಾತ್ಮ, ನಾನು ಅಂತರಾತ್ಮ, ನಾನು ಜೀವಾತ್ಮ, ನಾನು ಚೈತನ್ಯ. ಏನು ಬೇಕಾದ್ರೆ ಅಂದ್ಕೊಳ್ಳಿ, ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್. ಯಾವುದು ಟೆಂಪ್ರರಿಯೋ ಅದು ನಾನಲ್ಲ, ಯಾವುದೋ ನನ್ನ ಶಾಶ್ವತವಾದದ್ದು. ನನ್ನ ಕೆಪಾಸಿಟಿ ಅನ್ಬೌಂಡೆಡ್ ಆಗಿದೆ. ಈ ಕೆಪಾಸಿಟಿ ಮೇಲೆ ನಾವು ಇವತ್ತು ಎಲ್ಲಿ ನಿಂತಿದ್ದೀವಿ, ನಮ್ಮ ಬೆಂಚ್ ಮಾರ್ಕ್ ಏನು, ನಮ್ಮ ಹೈಯರ್ ವರ್ಷನ್ ಯಾವುದು, ಲೋವರ್ ವರ್ಷನ್ ಯಾವುದು, ಎರಡನ್ನೂ ಗಮನಿಸಬೇಕು. ಪ್ರತಿನಿತ್ಯ ಬೆಳಗ್ಗೆ ರಾತ್ರಿ ಚೆಕ್ ಮಾಡ್ಕೋಬೇಕು. ಇವತ್ತು ನಾನು ಮಾಡಿದ ಕೆಲಸಗಳೆಲ್ಲ, ಆ್ಯಕ್ಷನ್ಸ್, ವಾಟ್ ಎವರ್, ಏನೇ ನನ್ನಿಂದ ಆಯಿತು, ನನ್ನ ಥಾಟ್ಸ್ ಮತ್ತು ನನ್ನ ಮಾತು, ವರ್ಡ್ಸ್, ನನ್ನ ಸಂಸ್ಕಾರವನ್ನು ಹೆಚ್ಚಿಸಿದೆಯಾ ಅಥವಾ ಕುಗ್ಸಿದೆಯಾ? ನನ್ನ ಸಂಸ್ಕಾರದಲ್ಲಿ ಬೆಳೆದಿದ್ದೀನ ನಾನು, ನನ್ನ ಹೈಯರ್ ವರ್ಷನ್ಗೆ ಹೋಗಿದ್ದೀನ ಅಥವಾ ಲೋವರ್ ವರ್ಷನ್ಗೆ ಹೋಗಿದ್ದೀನ? ನಾವು ಹೆಚ್ಚು ಲೋವರ್ ವರ್ಷನ್ಗೆ ಹೋಗಿದ್ದು ಗೊತ್ತಾಗುತ್ತೆ. ಇದ್ದಕ್ಕಿದ್ದಂತೆ ನಮ್ಮ ಮಾತಲ್ಲಿ ಕೆಟ್ಟ ಮಾತು ಆಡೋದು, ಕೆಟ್ಟ ಮಾತುಗಳು ಬರೋದು ಬಾಯಿನಲ್ಲಿ, ಮಾತು ಜಾರೋದು ಅಂತಾರೆ. ಕೆಟ್ಟ ಯೋಚನೆಗಳನ್ನು ಮಾಡೋದು, ಯಾರಿಗೂ ಗೊತ್ತಾಗಲ್ಲ. ಕೆಟ್ಟ ಮಾತಾಡ್ತೀವಿ, ನಾ ಇಂಟೆನ್ಷನಲ್ಲಿ ಮಾತಾಡಲಿಲ್ಲ ಅಂತೀವಿ. ಕೆಟ್ಟ ಯೋಚನೆ ಮಾಡ್ತೀವಿ, ಯಾರಿಗೂ ಗೊತ್ತಾಗಿಲ್ಲ ಅಂದ್ಕೊಳ್ತೀವಿ. ಕೆಟ್ಟ ಕೆಲಸಗಳನ್ನ ಮಾಡ್ತೀವಿ, ಮುಚ್ಚಿಡ್ತೀವಿ ಅಥವಾ ಬೇರೆಯವ್ರ ಮೇಲೆ ಹಾಕ್ತೀವಿ. ಇದು ಲೋವರ್ ವರ್ಷನ್ ಆಫ್ ಹ್ಯೂಮನ್ ಬೀಯಿಂಗ್. ನಾವು ಇದು ಮಾಡ್ತಾ ಇದ್ದೀವ? ಇಲ್ಲೆಲ್ಲ ಅಹಂಕಾರ, ರಿಯಾಕ್ಷನ್ ಇವೆಲ್ಲ ಕಾಣ್ತಾ ಇರುತ್ತೆ. ಇದನ್ನು ಸಮರ್ಥಿಸ್ಕೊಳ್ಳೋ ಬದಲು ಕೆಟ್ಟ ಮಾತಾಡಿದ್ದು ನಾನೇ ಕ್ರಿಯೇಟ್ ಮಾಡಿದ್ದು ಕೆಟ್ಟ ಸಿಚುಯೇಷನ್ನ, ನನ್ನ ಸಂಸ್ಕಾರ ಕೆಳಗೆ ಬಿದ್ದಿರೋದು ನನ್ನಿಂದಲೇ, ನಾನೇ ಕೆಟ್ಟ ಯೋಚನೆ ಮಾಡಿದ್ದು, ನಾನೇ ಆ ಕೆಟ್ಟ ಯೋಚನೆನ ಸೃಷ್ಟಿ ಮಾಡಿದ್ದು, ನಾನೇ ಆ ಕೆಟ್ಟ ಕೆಲಸ ಮಾಡಿದ್ದು ಅಂತ ಅನೌನ್ಸ್ ಮಾಡೋದು ಬೇಡ. ನಮಗೆ ಗೊತ್ತಾಗ್ಬಿಟ್ರೆ ಆ ರಿಯಲೈಸೇಷನಲ್ಲಿ ನಾವು ಹೈಯರ್ ವರ್ಷನ್ ಆಫ್ ಅವರ್ ಸೆಲ್ಸ್, ಮೈ ಸೆಲ್ಫ್, ನನ್ನ ಹೈಯರ್ ವರ್ಷನ್ಗೆ ನಾನು ಹೋಗ್ತೀನಿ. ಎಷ್ಟೋ ಸತಿ ನಮಗೆ ಗೊತ್ತೇ ಇಲ್ಲ ನಾವು ಮಾಡಿದ್ದು ಅಂತ ಹೇಳ್ತೀವಿ. ಹಾಗೆಯೇ ಒಳ್ಳೆ ಕೆಲಸ ಮಾಡಿದ್ದು ನಮಗೆ ನೋಡ್ಕೊಳ್ಳಿ, ದಿವಸದಲ್ಲಿ ಮಾಡ್ತೀರಾ, ಒಳ್ಳೆ ಕೆಲಸನೂ ಮಾಡ್ತೀರಾ. ನಿಮಗೆ ಅನಿಸುತ್ತೆ ನಾ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದು, ನನ್ನಿಂದ ಇಷ್ಟು ಒಳ್ಳೆ ಕೆಲಸ ಆಯಿತಾ ಅಂತ. ಅಲ್ಲೂ ಕೂಡ ನೀವು ಕ್ರಿಯೇಟ್ ಮಾಡಿದ್ದೀನಿ, ನಾನೇ ಮಾಡಿದ್ದು, ನನ್ನಿಂದನೇ ಒಳ್ಳೆ ಕೆಲಸ ಆಗಿದ್ದು, ಒಳ್ಳೆ ಯೋಚನೆಗಳು ಸೃಷ್ಟಿಯಾಗಿದ್ದು, ಒಳ್ಳೆ ಮಾತಾಡಿದ್ದು, ನಾನು ಒಳ್ಳೆ ರೀತಿ ನಡ್ಕೊಂಡಿದ್ದು, ನನ್ನ ನಡವಳಿಕೆ, ಒಳ್ಳೊಳ್ಳೆ ಕೆಲಸಗಳನ್ನ 10 ಜನಕ್ಕೆ ಅನುಕೂಲ ಆಗಿದ್ದು ಮಾಡಿದ್ದು, ಅವರೆಷ್ಟೇ ಬೈತಾ ಇರಲಿ, ಎಷ್ಟೇ ಅವರು ನನ್ನನ್ನು ಬೈದಿರಲಿ, ಅವ್ರನ್ನ ನಾನು ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದು ನಾನೇನಾ ಅನ್ನಿಸ್ತು ಅಂತ ಅನಿಸುತ್ತೆ. ಡೌಟ್ ಬೇಡ, ನೀವೇ ಮಾಡಿದ್ದು, ನಿಮ್ಮ ಒಳ್ಳೆ ವರ್ಷನ್, ಅದು ಹೈಯರ್ ವರ್ಷನ್. ಇದನ್ನು ನಾವು ಜ್ಞಾಪಿಸ್ಕೋಬೇಕು. ಲೋವರ್ ವರ್ಷನ್ನು ನಮಗೆ ಅಭ್ಯಾಸ ಮೇಲೆ ಮಾಡ್ತಾ ಇರ್ತೀವಿ. ಆದರೆ ಹೈಯರ್ ವರ್ಷನ್ನ ಡೆಲಿಬರೇಟಾಗಿ ಮಾಡಬೇಕು. ಬಿಕಾಸ್ ಇದು ಆ ಏಣಿ ಹತ್ತದ ಹಾಗೆ, ನಾವು ಒಂದು ಹೆಜ್ಜೆ ಇಟ್ಟು ಹಿಡ್ಕೊಂಡು ಮೇಲಕ್ಕೆ ಹತ್ತಬೇಕಾಗತ್ತೆ. ಲೋವರ್ ವರ್ಷನ್ಗೆ ನಮಗೆ ಹಿಂದಿನಿಂದ ಬಂದಿರೋ ಅಭ್ಯಾಸಗಳು ಅಥವಾ ಕೆಳಗಡೆ ಜಾಸ್ತಿ ಮೆಜಾರಿಟಿ ಲೋವರ್ ವರ್ಷನ್ನಲ್ಲೇ ಇರೋದರಿಂದ ಎಲ್ಲ ಎಳೆದು ಬಿಟ್ಟರೆ ಬೇಗ ಬಂದುಬಿಡ್ತೀವಿ ಕೆಳಗಡೆ. ಎಲ್ಲರೂ ಅದೇ ಮಾಡ್ತಿದ್ದಾರೆ, ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ, ನಾನೇ ನಿಜ ಹೇಳಿದ್ರೆ ಏನು ವರ್ಕ್ ಆಗಲ್ಲ, ಎಲ್ಲರೂ ಮೋಸ ಮಾಡ್ತಿದ್ದಾರೆ, ನಾ ಮಾಡಿದ್ರೆ ಏನು ನಾರ್ಮಲ್, ಇದು ಮಾಡ್ಬೋದು ಪರವಾಗಿಲ್ಲ ಅಂತ ನಾವೇ ಒಂದು ರೀತಿ ಸಮಾಧಾನ ಪಟ್ಕೊಂಡ್ಬಿಡ್ತೀವಿ. ನಾನೇನು ಅಂಥ ದೊಡ್ಡ ಮಿಸ್ಟೇಕ್ ಮಾಡಿಲ್ಲ. ಇಲ್ಲ, ಚಿಕ್ಕ ವಿಚಾರದಲ್ಲೇ ನಮ್ಮ ಸಂಸ್ಕಾರ ಹೆಚ್ಚಾಗೋದು, ದೃಢವಾಗೋದು, ಆಳವಾಗೋದು, ಬೆಳೆಯೋದು. ದೊಡ್ಡದು ಯಾವುದೂ ಬರಲ್ಲ ಜೀವನದಲ್ಲಿ, ಎಲ್ಲ ಚಿಕ್ಕದೇನೇನೆ. ಕೆಲವರು ತುಂಬ ಜೋರಾಗಿ ಮಾತಾಡ್ತಾರೆ. ಜೋರಾಗಿ ಮಾತಾಡೋದು, ವಾಲ್ಯೂಮ್ ಕೊಟ್ಟು ಮಾತಾಡೋದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಇದು ಒಳ್ಳೆಯ ಸಂಸ್ಕಾರನ? ಟೈಮ್ ಕರೆಕ್ಟಾಗಿ ಬರಲ್ಲ, ಕೆಲವರು ಬೇಕಂತ ಲೇಟಾಗಿ ಬರೋದು ಮಾಡ್ತಾರೆ. ಇದು ಒಳ್ಳೆಯ ಸಂಸ್ಕಾರನ? ಕೆಲವೆಲ್ಲನೂ ಕೂಡ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ, ಅವ್ರಿಗೆ ಅದು ವರ್ಕ್ ಆಗಿರುತ್ತೆ. ಲೇಟಾಗಿ ಬಂದರೆ ಮರ್ಯಾದೆ ಸಿಗುತ್ತೆ, ಲೇಟಾಗಿ ಬಂದರೆ ಅಟೆನ್ಷನ್ ಸಿಗುತ್ತೆ, ಯಾವಾಗಲೂ ಒಂದು ಸತಿ ಅಪರೂಪಕ್ಕೆ ಹೋದರೆ ಅಟೆನ್ಷನ್ ಸಿಗುತ್ತೆ. ಇದೆಲ್ಲ ಅಭ್ಯಾಸ. ಒಂದು ಸತಿ ಸಿಕ್ಕಿರುತ್ತದು. ಜೋರಾಗಿ ಮಾತಾಡಿದ್ರೆ ಅವ್ರ ಕೆಲಸ ಆಗ್ತಾ ಇರುತ್ತೆ. ಅವ್ರಿಗೆ ಮೆತ್ತಗೆ ಮಾತಾಡಿದ್ರೆ ಅವ್ರನ್ನ ಯಾರೂ ಗುರುತಿಸೋದೇ ಇಲ್ಲ, ಅಷ್ಟು ಅಭ್ಯಾಸ ಆಗೋಗಿರುತ್ತೆ. ಅದು ಸರಿನಾ? ಸಂಸ್ಕಾರ ನಾವು ಯಾವುದು ಎಲ್ಲರಿಗೂ ಏನು ಅನುಕೂಲ ಆಗ್ತಾಯಿದೆ, ಎಲ್ರಿಗೂ ಏನು ಒಳ್ಳೆಯದಾಗ್ತಾಯಿದೆ ಅದು ಸರಿ.
ನಮ್ಮ ಮಾತಲ್ಲಿ ಆ ಮಾತನ್ನು ನಾವು ಜೋರಾಗಿ ಆಡದೆ ಕಮ್ಮಿ ಮಾಡ್ಕೊಳ್ಳೋದೇ ಹೈಯರ್ ವರ್ಷನ್. ನಯವಾಗಿ, ವಿನಯವಾಗಿ, ಡೆಲಿಕೇಟಾಗಿ, ಮಧುರವಾಗಿ, ಜೆಂಟಲ್ ಲಾಫಿಂಗ್, ಬೇರೆಯವ್ರನ್ನ ನೋಡಿ ನಗೋದಲ್ಲ, ಇವೆಲ್ಲನೂ ಕೂಡ ಸಂಸ್ಕಾರಕ್ಕೆ ಬರುತ್ತೆ. ಟೈಮ್ ಕೀಪಪ್ ಮಾಡೋದು, ಕಮಿಟ್ ಮಾಡ್ಕೊಳ್ಳೋದು, ಎಲ್ರಿಗೂ ಅನುಕೂಲ ಆಗೋ ಹಾಗೆ ಮಾಡೋದು, ಇವೆಲ್ಲನೂ ಕೂಡ ಅವ ಚಿಕ್ಕದಿದೆಲ್ಲನೂ. ಆದರೆ ಅದು ನಮ್ಮ ಸಂಸ್ಕಾರಕ್ಕೆ ಇದು ಸೇರಿಕೊಳ್ಳುತ್ತೆ ದೊಡ್ಡದಾಗಿ. ಅಂದರೆ ಒಂದು ಸ್ವಲ್ಪ ದಿನ ನೀವು ಸಂಸ್ಕಾರಕ್ಕೆ ಫಸ್ಟು ನಿಮ್ಗೆ ಗೊತ್ತಾಗಬೇಕು. ಚಿಕ್ಕದಲ್ಲಿ ನಾನು ರೆಸ್ಪಾಂಡ್ ಮಾಡ್ತಾ ಇದ್ದೀನ, ಹೈ ಲೆವೆಲ್ಗೆ ಹೋಗ್ತೀರಾ, ನಾನು ರಿಯಾಕ್ಟ್ ಮಾಡ್ತಿದ್ದೀರಾ, ಲೋವರ್ ವರ್ಷನ್ ಆಫ್ ಯುವರ್ ಸೆಲ್ಫ್. ನೀವೇ ಡಿಸೈಡ್ ಮಾಡ್ಕೊಳ್ಬೋದು, ಇವತ್ತು ಎಷ್ಟು ರೆಸ್ಪಾಂಡ್ ಮಾಡಿದೆ, ಎಷ್ಟು ರಿಯಾಕ್ಟ್ ಮಾಡಿದೆ ನಾನು. ಚಿಕ್ಕದ್ರಲ್ಲಿ ಈ ಟ್ರಾನ್ಸ್ಫರ್ಮೇಷನ್ ನಮಗೆ ತೊಗೊಂಡು ಬರುತ್ತೆ. ಸ್ವಲ್ಪ ದಿನ ಮಾಡ್ತಾ ನಮ್ಗೆ ಹೇಗೆ ಜೋರಾಗಿ ಮಾತಾಡೋದೇ ಅಭ್ಯಾಸ ಆಗೋಗಿದೆಯೋ, ನಮ್ಮ ಸ್ವಭಾವ ಆಗೋಗಿದೆಯೋ, ನಮ್ಮ ಸಂಸ್ಕಾರದಲ್ಲಿ ಸೇರ್ಕೊಂಡ್ಬಿಟ್ಟಿದೆಯೋ, ಹಾಗೆ ಸ್ವಲ್ಪ ದಿನ ಮೆತ್ತಗೆ ಮಾತಾಡ್ತಿದ್ರೆ ಅದೇ ನಮ್ಮ ಸಂಸ್ಕಾರವಾಗತ್ತೆ. ಯಾವುದೂ ಎಲ್ಲ ಎಮೋಷನ್ಸು ಕೂಡ ನಮ್ಮ ಕಂಟ್ರೋಲ್ನಲ್ಲಿ ಇದ್ದರೆ ನಾವು ಕ್ಷಮಿಸ್ತೀವಿ. ಕ್ಷಮಿಸೋದು ಒಳ್ಳೆಯದು ಸಂಸ್ಕಾರ ಅಲ್ವಾ? ಕ್ಷಮಿಸ್ತೀವಿ. ಇವತ್ತು ನಾನು ಕ್ಷಮಿಸಿದೆ, ಆಮೇಲೆ ಅದರಲ್ಲೂ ನೋಡ್ಕೊಳ್ಳಿ, ಕ್ಷಮಿಸಿದ್ರೆ ಕೆಲವ್ರಿಗೆ ಮಾತ್ರ ಕ್ಷಮಿಸ್ತೀರಾ, ನೀವು ಕೆಲವ್ರನ್ನ ಕ್ಷಮಿಸೋದೇ ಇಲ್ಲ. ಅಲ್ಲೂ ಕೂಡ ಬರುತ್ತೆ. ನಿಮ್ಮ ಹೈಯರ್ ವರ್ಷನ್ಗೆ ಹೋಗಬೇಕಾದ್ರೆ ಎಲ್ಲರನ್ನೂ ಕ್ಷಮಿಸಬೇಕು. ಎಲ್ಲರನ್ನೂ ಕ್ಷಮಿಸ್ತೀರಾದರೆ ಕೆಲವು ವಿಚಾರಕ್ಕೆ ಕ್ಷಮಿಸೋದಿಲ್ಲ ಅಂತ, ಅದರಲ್ಲೂ ಚಾಯ್ಸ್ ಇರುತ್ತೆ, ಅದನ್ನೂ ಮುಗಿಸ್ಬೇಕು. ಎಲ್ಲದನ್ನೂ ಮೀರಿ ಎಲ್ಲರನ್ನೂ ನಾನು ಪ್ರೀತಿಸ್ತೀನಿ, ಕ್ಷಮಿಸ್ತೀನಿ ಅನ್ನೋದು ಬಂದಾಗ ನಾವು ಒಳಗಡೆ ಎಕ್ಸ್ಪ್ಯಾಂಡ್ ಆಗಬೇಕು. ನಮ್ಮ ಕಾನ್ಷಿಯಸ್ನೆಸ್ಸು ಎಕ್ಸ್ಪ್ಯಾಂಡ್ ಆಗ್ತಾ ನಮ್ಮ ಸಂಸ್ಕಾರ ಬೆಳಿತೀವಿ ನಾವು. ಇದನ್ನು ನಾವು ಗಮನಿಸ್ಕೊಳ್ಳೋದೇ ಬೇರೆಯವ್ರು ಗಮನಿಸೋಕ್ಕಾಗಲ್ಲ. ಇವತ್ತವರೆಗೂ ಬೇರೆಯವ್ರು ಗಮನಿಸ್ತಾ ಇರೋದ್ರಿಂದ ನಾವು ಅದೇ ನಮ್ಮ ಸಂಸ್ಕಾರ ಮಾಡ್ಕೊಂಡಿದ್ವಿ. ಅವ್ರೇನು ತಿಳ್ಕೊಂಡ್ಬಿಡ್ತಾರೋ, ಅವ್ರು ಏನು ಅನ್ಕೋತಾರೆ ಅಂತ. ಅವರು ಬದಲಾಗ್ತಾ ಇರ್ತಾರೆ. ಹಾಗೆ ನಮಗೂ ಕೂಡ ಒಂದು ಸಂಸ್ಕಾರ ಎಲ್ಲ ಬದಲಾಗ್ತಾನೆ ಇರ್ತೀವಿ. ಸಮಾಜ ಏನು ಹೇಳುತ್ತೆ ಅದೇ ಸರಿ, ಸಮಾಜ ಮಾಡ್ತಾ ಇರೋದೇ ಸರಿ, ಅವ್ರು ಹೇಳ್ತಾ ಇರೋದೇ ಸರಿ ಅಂತ. ಹಾಗೆ ನಮ್ಮನ್ನು ನಾವು ಗಮನಿಸ್ಕೋಬೇಕು. ಯಾರೋ ಒಬ್ಬರು ಹೇಳ್ತಾಯಿದ್ರು, ಮೊದಲು ನಾನು ಈ ಥರ ಆಗಬೇಕು ಅಂತ ಒಂದು ಫಿಲ್ಮ್ ಆ್ಯಕ್ಟರ್ದು ಫೋಟೋ ಹಾಕ್ಕೊಳ್ತಾ ಇದ್ದೆ. ಆಮೇಲೆ ಅದನ್ನು ತೆಗೆದು ಹಾಕ್ಬಿಟ್ಟು ಪೊಲಿಟಿಷಿಯನ್ ಫೋಟೋ ಹಾಕ್ಕೊಳ್ಳೋಕ್ಕೆ ಶುರು ಮಾಡಿದೆ. ಆಮೇಲೆ ನನ್ನ ಸಂಸ್ಕಾರದಲ್ಲಿ ನಂಗೆ ಅನ್ನಿಸ್ತು, ಇಲ್ಲ ಭಾಳ ಲಿಮಿಟ್ ಇದು, ಭಾಳ ಸ್ವಾರ್ಥ, ತೆಗೆದುಹಾಕೋಣ ಅಂತ ಹೇಳಿಬಿಟ್ಟು ನಾನು ದೇವ್ರ ಫೋಟೋ ಹಾಕೋಕ್ಕೆ ಶುರು ಮಾಡಿದೆ. ಆಮೇಲೆ ಇನ್ನೂ ನನ್ನ ಸಂಸ್ಕಾರದಲ್ಲಿ ಒಳಗಡೆ ನಂಗೆ ಹೋಗ್ತಾ ನಾನು ಪ್ರಕೃತಿ ಫೋಟೋಗಳನ್ನೆಲ್ಲ ಹಾಕೋಕ್ಕೆ ಶುರು ಮಾಡಿದೆ. ಆಮೇಲೆ ನನಗೆ ಗೊತ್ತಾಯಿತು ಇದು ಎಷ್ಟು ಚೇಂಜ್ ಆಗಿದೆ ನನ್ನಲ್ಲಿ. ಇವಾಗ ನಾನು ಎಲ್ಲರ ಜೊತೆ, ನಾನು ಒಬ್ಬನೇ ಇರೋ ಫೋಟೋ ಜೊತೆಗಿಂತ ಎಲ್ಲರ ಜೊತೆ ಇರೋ ಫೋಟೋ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಎಲ್ಲರೂ ಬೇಕು, ಎಲ್ಲರನ್ನೂ ಕ್ಷಮಿಸ್ತೀನಿ, ನನ್ನ ಪ್ರಪಂಚ ಇವಾಗ ವಿಶಾಲವಾಗಿದೆ. ಇದು ನಿಜವಾಗ್ಲೂ ನಮ್ಮ ಹೈಯರ್ ವರ್ಷನ್. ಈ ಥರ ನಾವು ನೋಡಬೇಕು. ಒಂದೊಂದು ಎಮೋಷನ್ನು ಕೂಡ ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಸಂಸ್ಕಾರ ನಮಗೆ ಹೆಚ್ಚಾಗಬೇಕಾದ್ರೆ, ಒಂದು ಕಾಮ ಹೋಗಿ ಒಂದು ಪ್ರೇಮ ಬಂದು, ಪ್ರೇಮ ಹೋಗಿ ಒಂದು ಭಕ್ತಿ ಆಗಬೇಕಾದ್ರೆ ಎಮೋಷನ್ನು ನಮ್ಮಲ್ಲಿ ಬೇಕಾದಷ್ಟು ಹಾರ್ಮೋನ್ಸ್ನಲ್ಲಿ ವ್ಯತ್ಯಾಸ ಆಗುತ್ತೆ. ಭಕ್ತಿಗೂ ಕಾಮಕ್ಕೂ ಬಹಳ ವ್ಯತ್ಯಾಸ ಇದೆ, ಪ್ರೇಮಕ್ಕೂ ಮೋಹಕ್ಕೂ ಬಹಳ ವ್ಯತ್ಯಾಸ ಇದೆ. ಹೀಗೆ ಎಮೋಷನಲ್ ಲೆವೆಲ್ನಲ್ಲಿ ಪ್ರತಿಯೊಂದು ಎಮೋಷನ್ಗೂ ಒಂದು ಹಾರ್ಮೋನ್ ನಮ್ಮ ದೇಹ ಸೃಷ್ಟಿ ಮಾಡುತ್ತೆ. ನಾವು ಒಂದು ಎಮೋಷನ್ನ ನಾವು ಅಭ್ಯಾಸ ಮಾಡ್ಕೊಂಡು ಬಿಟ್ಟಾಗ ನಮ್ಮ ದೇಹ ಅದೇ ಎಮೋಷನ್ಸ್ನ, ಮಾತೆತ್ತಿದ್ರೆ ಅಳೋದು, ಒಂದು ಹಾರ್ಮೋನ್ಸ್ ನಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಸರಿ, ಯಾವಾಗ ಅಭ್ಯಾಸ ಆಗೋಯ್ತು ದೇಹ ಅಭ್ಯಾಸದ ಮೇಲೆ, ಅದರಿಂದ ನಾವು ಅದನ್ನು ಮೊದಲು ಬಿಡೋಕ್ಕೆ ಶುರು ಮಾಡಿದಾಗ ದೇಹ ಆಲ್ರೆಡಿ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡೋಕ್ಕೆ, ಅದು ಕ್ರಿಯೇಟ್ ಮಾಡೋಕ್ಕೆ ಅದು ರೆಡಿ ಆಗಿಬಿಡುತ್ತೆ. ಯಾಕೆಂದರೆ ಅದು ಕಾದಿರುತ್ತೆ. ಬಾಡಿ ವೇಟ್ಸ್ ಫಾರ್ ದಟ್ ಎಮೋಷನ್, ದಟ್ ಗ್ಲ್ಯಾಂಡ್ನ ಸಿಕ್ರೀಟ್ ಮಾಡೋಕ್ಕೆ ಬಾಡಿ ರೆಡಿ ಮಾಡುತ್ತೆ. ಯಾಕೆಂದರೆ ಒಂದು ಅಭ್ಯಾಸದ ಮೇಲೆ ಮೆಕ್ಯಾನಿಕಲ್ ಆಗಿ ಬಾಡಿ ವರ್ಕ್ ಮಾಡೋದು ಲೈಕ್ ಎ ಮಿಷನ್. ಅದರಲ್ಲಿ ಎಮೋಷನ್ಸ್ ನಾವು ಅಭ್ಯಾಸ ಮಾಡಿಬಿಟ್ಟಿದ್ರೆ ಅದೇ ಥರನೇ ಬಾಡಿ ಅದೇ ಎನರ್ಜಿ ಲೆವೆಲಲ್ಲಿ ಅದೇ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ನಮ್ಮ ಬಾಡಿನಲ್ಲಿ ಎಮೋಷನಲ್ ಚಾನಲೈಸೇಷನ್ ಏನಿದೆ, ಎಮೋಷನಲ್ ಹೆಲ್ತ್ ಏನಿದೆ, ಎಮೋಷನಲ್ ಕೋಶಂಟ್ ಏನಿದೆ, ಅದು ಬಹಳ ಆಳವಾಗಿ ನಮ್ಮ ದೇಹದ ಮೇಲೂ ಮತ್ತು ನಮ್ಮ ಮನಸ್ಸು ಬುದ್ಧಿ ಮೇಲೂ ತುಂಬ ಪರಿಣಾಮವನ್ನು ಬೀರುತ್ತೆ. ನಮ್ಮ ಆಲೋಚನೆಗಳ ಮೇಲೂ ಪರಿಣಾಮ ಬೀರುತ್ತೆ. ನಾವು ಮಾಡೋ ಕೆಲಸ ಮತ್ತು ಯೋಚನೆ ಕೂಡ ಎಮೋಷನ್ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಅದರಿಂದ ನಾವು ಪ್ರತಿಯೊಂದನ್ನು ಗಮನಿಸಬೇಕು. ಇದೇ ಮೆಡಿಟೇಷನ್ ಅಂದರೆ. ಮೆಡಿಟೇಷನ್ ಅಂದರೆ ಏನು? ಇದು ಸ್ಪಿರಿಚುಯಾಲಿಟಿ ಅಂದರೆ ಏನು? ನಮ್ಮ ಜೀವನಕ್ಕೆ ಹೊರತಾಗಿ ಬೇರೆ ಏನೂ ಅಲ್ಲ. ಇಟ್ ಈಸ್ ಪಾರ್ಟ್ ಆಫ್ ಅವರ್ ಲೈಫ್. ಸ್ಪಿರಿಚುಯಾಲಿಟಿನ ಯಾರೂ ಡಿವೈಡ್ ಮಾಡಿ ದೂರ ಹಾಕಬೇಡಿ, ಮಾರ್ಜಿನ್ ಹಾಕ್ಕೊಂಡು ಇದೇ ಬೇರೆ ಅಂತ ಒಂದು ಚಾಪ್ಟರ್ ಮಾಡ್ಕೋಬೇಡಿ. ನಿಮ್ಮ ಜೀವನದ ಶೈಲಿ
ಅವಿಭಾಜ್ಯ ಅಂಗ. ದ ವೇ ಯು ಲುಕ್ ಅಟ್ ಥಿಂಗ್ಸ್, ದ ವೇ ಯು ಫೀಲ್, ದ ವೇ ಯು ಥಿಂಕ್, ದ ವೇ ಯು ಲಿವ್ ಲೈಫ್. ಅದರಿಂದ ದಿನನಿತ್ಯದಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ಮಾತುಕತೆ, ವ್ಯವಹಾರ, ನಮ್ಮ ಕರ್ಮ ಎಲ್ಲವೂ ಕೂಡ ನನ್ನ ಒಂದು ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಪರಿಪೂರ್ಣ ಒಂದು ವ್ಯಕ್ತಿತ್ವ, ಇಂಡಿವಿಜುವಾಲಿಟಿ ನಮಗೆ ಬರಬೇಕಾದ್ರೆ ನಾವು ಬೆಳಗ್ಗೆ ಸಾಯಂಕಾಲ ಅದಕ್ಕೆ ನಮ್ಮ ಚಿಂತನೆ, ನನ್ನ ಕೆಪಾಸಿಟಿ ಏನು, ಅದು ನಾನು ಆತ್ಮ, ನನಗೆ ಬಹಳ ಶಕ್ತಿ ಇದೆ. ನಾನು ನನ್ನ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾದ್ರೆ ಆ ಒಂದು ಹೈಯರ್ ವರ್ಷನ್ ಆಫ್ ಹೂ ಐ ಆಮ್, ನಾನು ಯಾರು, ಹೈಯರ್ ವರ್ಷನ್ ಏನು, ಇವತ್ತು ಮಾಡಿದ್ರಲ್ಲಿ ಬೆಸ್ಟ್ ಕೆಲಸ ಯಾವುದು, ಬೆಸ್ಟ್ ಥರ ಮಾಡೋದು ಹೇಗೆ, ಇವತ್ತು ಮಾಡಿದ್ರಕ್ಕಿಂತ ನಾಳೆ ಇನ್ನೂ ಉತ್ತಮವಾಗಿ ಮಾಡೋದು ಹೇಗೆ, ನನ್ನ ಫ್ರೆಂಡ್ಶಿಪ್ನ ಇನ್ನೂ ಉತ್ತಮ ಮಾಡ್ಕೊಳ್ಳೋದು ಹೇಗೆ, ಇನ್ನೂ ಪರಮಾತ್ಮನ ಹತ್ತಿರ ಹೋಗೋದು ಹೇಗೆ, ಈ ರೀತಿ ನಮ್ಮಲ್ಲಿ ಆ ಬೆಟರ್ ವರ್ಷನ್ಗೆ ಹೋಗ್ತಾ ಇದ್ದದ್ದು ಅದನ್ನು ಟ್ರಾನ್ಸ್ಫಾರ್ಮೇಷನ್ ಆಗ್ತಾರೆ ಹೊರತು, ಅಥವಾ ಯಾರಾದರೂ ಬೆಟರ್ ಅಂತ ಅನಿಸಿದರೆ ಅವ್ರ ಫೋಟೋ ಹಾಕ್ಕೊಂಡು ಅವ್ರನ್ನ ಫಾಲೋ ಮಾಡೋದು ಈಸ್ ನಾಟ್ ಇಮಿಟೇಷನ್, ಈಸ್ ನಾಟ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿನಲ್ಲಿ ನಮಗೆ ಗಟ್ಸ್ ಇರುತ್ತೆ. ನಮ್ಮ ಬೆಂಚ್ ಮಾರ್ಕ್ ಏನು ಅಂತ ಗೊತ್ತು, ನಮ್ಮ ಪ್ಯಾರಾಮೀಟರ್ ನಮಗೆ ಗೊತ್ತು, ನಮ್ಮ ಕಂಟ್ರೋಲಲ್ಲಿ ನಾವಿರ್ತೀವಿ, ನಮ್ಮ ಎಮೋಷನ್ಸು ನಮ್ಮ ಕೈ ಕೆಳಗಿರುತ್ತೆ. ಈ ರೀತಿ ನಮ್ಮನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಸಂಸ್ಕಾರದಲ್ಲಿ ಬದಲಾಯಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಬೆಳೆದಂಗೆ ಒಂದು ಜನ್ಮದಲ್ಲಿ ಎಷ್ಟು ಬೆಳಿತೀವೋ ಅಷ್ಟೇ